ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಹೋದ ವಿಡಿಯೋದಲ್ಲಿ ನಿಮಗೆ ಮೀಶೋ ಆ್ಯಪನ್ನು ಯೂಸ್ ಮಾಡಿಕೊಂಡು ಮೀಶೋಯಿಂದ ನೀವು ಮನೆಯಲ್ಲೇ ಕುತ್ಕೊಂಡು ಯಾವ ರೀತಿ ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೆ. ಓಕೆನಾ? ಇದಕ್ಕೆ ಬಂದ್ಬಿಟ್ಟು ಎಲ್ಲರೂ ತುಂಬ ಜನ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದೀರಾ. ಹಾಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀವು ಈಸಿಯಾಗಿ ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಓನ್ ಬಿಸ್ನೆಸ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ? ಸ್ಯಾರಿ ಬಿಸ್ನೆಸ್ ಆಗಿರ್ಬೋದು ಅಥವಾ ಜ್ಯುವೆಲರಿ ಶಾಪ್ ಏನಾದರೂ ಇದ್ದು ನೀವು ಹೋಲ್ಸೇಲ್ ರೇಟ್ ಅಲ್ಲಿ ಕಮ್ಮಿ ಬಜೆಟ್ ನಿಂದ ಸ್ವಲ್ಪ ಪ್ರಾಡಕ್ಟ್ ಅನ್ನು ತಗೊಂಡು ಬಂದ್ಬಿಟ್ಟು ಕೂಡ ನೀವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ಆಮೇಲೆ ನಿಮಗೆ ಇದು ವರ್ಕ್ ಆಗ್ತಿದೆ ಅಂದ್ರೆ ನೀವು ತುಂಬಾ ಅಮೌಂಟ್ ಅನ್ನ ಹಾಕ್ಬಿಟ್ಟು ಕೂಡ ಇದನ್ನ ನೀವು ಸ್ಟಾರ್ಟ್ ಮಾಡ್ಕೊಳ್ಬಹುದು. ಓಕೆನಾ? ಅದು ಹೇಗೆ ಏನು ಅಂತ ಎಲ್ಲದನ್ನು ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ರೀತಿ ಅಂದರೆ ನೀವು ಸ್ವಲ್ಪ ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ. ಅಂದರೆ ನೀವು ಪ್ರಾಡಕ್ಟನ್ನು ಏನು ಬಿಸ್ನೆಸ್ ಮಾಡೋಕ್ಕೆ ಪ್ರಾಡಕ್ಟನ್ನು ನೀವು ಹೋಲ್ಸೇಲ್ ರೇಟಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನೀವು ತೊಗೊಂಡು ಬಂದುಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಬೇಕಾಗಿರುತ್ತೆ ಈ ಬಿಸ್ನೆಸ್ನ. ಆದರೆ ಓದ್ ವಿಡಿಯೋದಲ್ಲಿ ನಾನು ಹೇಳಿದ್ದು ಝೀರೋ ಇನ್ವೆಸ್ಟ್ಮೆಂಟಲ್ಲಿ ನೀವು ಯಾವ ರೀತಿ ಕಾಪಿ ಪೇಸ್ಟ್ ಮಾಡಿ ಅರ್ನಿಂಗ್ಸ್ನ ಮಾಡ್ಬೋದು ಅಂತ. ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಿಮ್ಮ ಓನ್ ಪ್ರಾಡಕ್ಟ್ನ ನೀವೇ ಸೆಲ್ ಮಾಡೋದು. ಓಕೆನಾ? ಇದರಲ್ಲಿ ಈ ಬಿಸ್ನೆಸ್ನಲ್ಲಿ ಓನರ್ ಬಂದುಬಿಟ್ಟು ನೀವೇ ಆಗಿರ್ತೀರ. ನೀವೇ ಒಳ್ಳೆ ಒಂದು ಕ್ವಾಲಿಟಿಯಲ್ಲಿರುವ ಟ್ರೆಂಡಿಂಗಲ್ಲಿರೋ ಪ್ರಾಡಕ್ಟನ್ನು ತಂದುಬಿಟ್ಟು ನೀವೇ ಸೆಲ್ ಮಾಡಬೇಕಾಗಿರುತ್ತೆ. ಓಕೆನಾ? ಅದು ಹೇಗೆ ಏನು ಅಂತ ಡೀಟೇಲಾಗಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿ. ತುಂಬ ಈಸಿ ಪ್ರೊಸೆಸ್ ಇದು. ಈಸಿಯಾಗಿ ನೀವು ಈ ರೀತಿ ಕೂಡ ನಿಮ್ಮ ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಓಕೆನಾ? ಅದು ಹೇಗೆ ಏನು ಅಂತ ಡೀಟೇಲಾಗಿ ಹೇಳ್ಕೊಡ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ದಲ್ಲೇ ವಾಚ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಗಿ ಯೂಸ್ಫುಲ್ ಆಗಿದ್ರೆ ಒಂದೊಂದು ಲೈಕ್ ಮಾಡಿ. ಮತ್ತು ವಿಡಿಯೋ ರಿಲೇಟೆಡ್ ಏನಾದರೂ ಡೌಟ್ಸು ಕ್ವಶನ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಓಕೆನಾ? ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ನಾನೀಗ ಫಸ್ಟು ನಿಮಗೆ ಫೇಸ್ಬುಕ್ಕಲ್ಲಿ ನೀವು ಯಾವ ರೀತಿ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಂದರೆ ಈಗ ಫುಲ್ ಡೀಟೇಲಾಗಿ ನಾನು ಸ್ಕ್ರೀನ್ ರೆಕಾರ್ಡಲ್ಲಿ ಹೇಳ್ಕೊಡ್ತೀನಿ. ಅವಾಗ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಫಸ್ಟು ಫೇಸ್ಬುಕ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಫೇಸ್ಬುಕ್ಕಲ್ಲಿ ಬಂದುಬಿಟ್ಟು ಇಲ್ಲಿ ನಿಮಗೆ 3 ಲೈನ್ಸ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಫಸ್ಟಲ್ಲಿ ಮಾರ್ಕೆಟ್ ಪ್ಲೇಸ್ ಶೋ ಆಗುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಬಂದುಬಿಟ್ಟು ಸೆಲ್ ಆಪ್ಷನ್ ಇದೆ ಅಲ್ವಾ, ಇಲ್ಲಿಂದ ನೀವು ನಿಮ್ಮ ಯಾವ ಪ್ರಾಡಕ್ಟನ್ನು ಬೇಕಾದರೂ ಸೆಲ್ ಮಾಡ್ಬೋದು, ನಿಮ್ಮ ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಬಿಟ್ಟು ಕೂಡ. ಓಕೆನಾ? ನಾನು ಹೋದ ವಿಡಿಯೋದಲ್ಲಿ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ನೀವು ಮೀಶೋ ಪ್ರಾಡಕ್ಟನ್ನು ನೀವು ಯಾವ ರೀತಿ ಮಾರ್ಕೆಟ್ ಪ್ಲೇಸಲ್ಲಿ ಸೆಲ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ. ಓಕೆನಾ? ಯಾರಾದರೂ ನೀವು ನೋಡಿಲ್ಲ ಅಂದರೆ ಆ ವಿಡಿಯೋನ ಡೀಟೇಲಾಗಿ ನೋಡಿ. ಅದರಲ್ಲಿ ನೀವು ಝೀರೋ ಇನ್ವೆಸ್ಟ್ಮೆಂಟ್ ಯಾವುದೇ ರೀತಿ ಪ್ರಾಡಕ್ಟನ್ನು ನೀವು ಬೈ ಮಾಡಬೇಕು, ವಿಡಿಯೋ ಮಾಡಬೇಕು ಅಂತ ಏನೂ ಇಲ್ಲ. ಜಸ್ಟು ನೀವು ಮೀಶೋದು ಪ್ರಾಡಕ್ಟನ್ನು ಕಾಪಿ ಪೇಸ್ಟ್ ಮಾಡೋದು. ಅಂದರೆ ಮೀಶೋ ಪ್ರಾಡಕ್ಟಿಂದು ಫೋಟೋಸ್ನ ನೀವು ಮಾರ್ಕೆಟ್ ಪ್ಲೇಸಲ್ಲಿ ಹಾಕಿಬಿಟ್ಟು ಅದರಿಂದ ನಿಮಗೆ ಆರ್ಡರ್ಸ್ ಕಲೆಕ್ಟ್ ಆಗುತ್ತೆ. ಆರ್ಡರ್ಸ್ ಬಂದಾಗ ಅಲ್ಲಿಂದ ಅವರ ಡೀಟೇಲ್ಸ್ ಅಡ್ರೆಸ್ನೆಲ್ಲ ನೀವು ತೊಗೊಂಡ್ಬಿಟ್ಟು ಏನು ಮಾಡಬೇಕು, ಮೀಶೋಯಿಂದ ಆರ್ಡ್ರ್ ಮಾಡೋದು. ಇದು ಬಂದುಬಿಟ್ಟು ಮೀಶೋಯಿಂದ ಫೇಸ್ಬುಕ್ಕಲ್ಲಿ ನೀವು ಕಾಪಿ ಪೇಸ್ಟ್ ಮಾಡಿ ಅರ್ನಿಂಗ್ಸ್ ಮಾಡೋದು. ಈಗ ನಾನು ಹೇಳ್ಕೊಡ್ತಿರೋದು ಸ್ವಲ್ಪ ಡಿಫ್ರೆಂಟ್. ಅಂದರೆ ಫೇಸ್ಬುಕ್ಕಲ್ಲಿ ನೀವು ನಿಮ್ಮ ಓನ್ ಪ್ರಾಡಕ್ಟ್ ಅಂದರೆ ನೀವು ಸ್ಯಾರಿ ಸೆಲ್ಲಿಂಗ್ ಮಾಡ್ತಿದ್ದೀರಾ, ಇಲ್ಲ ಬೇರೆ ಏನಾದರೂ ಪ್ರಾಡಕ್ಟ್ ಮನೆಯಿಂದನೇ ಸೆಲ್ ಮಾಡಬೇಕು ಅಂತಿದ್ರೆ, ಇಲ್ಲ ನೀವು ಹೋಲ್ಸೇಲ್ ರೇಟಿಗೆ ಪ್ರಾಡಕ್ಟನ್ನು ತಂದುಬಿಟ್ಟು ಸೆಲ್ ಮಾಡ್ತೀರಾ ಅನ್ನೋರು ಕೂಡ ಇದನ್ನು ಮಾಡ್ಕೊಳ್ಬೋದು. ಓಕೆನಾ? ಏನು ಮಾಡ್ಬೋದು ಅಂದರೆ ಫೇಸ್ಬುಕ್ಕಲ್ಲಿ ಮಾರ್ಕೆಟ್ ಪ್ಲೇಸ್ ಅಂತ ಇರುತ್ತೆ, ಅದರಲ್ಲಿ ಅದರಿಂದ ಬಂದುಬಿಟ್ಟು ನೀವು ನಿಮ್ಮ ಓನ್ ಪ್ರಾಡಕ್ಟನ್ನು ಸೆಲ್ ಮಾಡ್ಬೋದು. ಓಕೆನಾ? ಇದರಿಂದ ತುಂಬ ಜನ ಬಂದುಬಿಟ್ಟು ಬೈ ಮಾಡ್ತಾರೆ. ಈ ರೀತಿ ಕೂಡ ನೀವು ಸೆಲ್ ಮಾಡ್ಬೋದು. ಹೇಗೆ ಅಂತ ಹೇಳ್ತೀನಿ ನೋಡಿ. ಜಸ್ಟ್ ಈಗ ನಾನು ನಿಮಗೆ ಸ್ಯಾರಿನ ಸೆಲ್ ಮಾಡಿ ತೋರಿಸ್ತೀನಿ. ನೀವು ನಿಮ್ಮ ಓನ್ ಪ್ರಾಡಕ್ಟ್ ಏನಾಗಿದ್ರು, ನೀವು ಇವಾಗ ಹ್ಯಾಂಡ್ ಕ್ರಾಫ್ಟ್ ಪ್ರಾಡಕ್ಟ್ ಮಾಡ್ತಿದ್ರು ಪರವಾಗಿಲ್ಲ, ಇಲ್ಲ ಮನೆಯದು ಹೋಮ್ ಡೆಕೋರ್ ಪ್ರಾಡಕ್ಟ್ಸ್ ಏನಾದರೂ ನೀವು ಮಾಡ್ತಿದ್ರು ಪರವಾಗಿಲ್ಲ, ಎಲ್ಲ ಹ್ಯಾಂಡ್ಮೇಡ್ ಪ್ರಾಡಕ್ಟ್ ಯಾವುದು ಬೇಕಾದರೂ ನೀವು ಸೆಲ್ ಮಾಡ್ಬೋದು. ಸ್ಯಾರಿನೇ ಅಂತ ಅಲ್ಲ, ಬೇರೆ ಪ್ರಾಡಕ್ಟ್ಸ್ಗಳು ಕೂಡ ನೀವು ಸೆಲ್ ಮಾಡ್ಬೋದು. ಡ್ರೆಸ್ಗಳಾಗಿರ್ಬೋದು, ಕುರ್ತಾಸ್, ಇದೆಲ್ಲ ನೀವು ಸೆಲ್ ಮಾಡ್ಬೋದು. ಓಕೆನಾ? ಈಗ ಜಸ್ಟ್ ನಾನು ಸೆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಐಟಮ್ಸ್ ಅಂತ ಬರುತ್ತೆ. ನಾವು ಐಟಮ್ಸ್ನ ಸೆಲ್ ಮಾಡ್ತಿರೋದಲ್ವ, ವೆಹಿಕಲ್ಸ್ ಅಲ್ಲ ಐಟಮ್. ಹಾಗಾಗಿ ಐಟಮ್ ಮೇಲೆ ಕ್ಲಿಕ್ ಮಾಡೋಣ. ಐಟಮ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಆ್ಯಡ್ ಫೋಟೋಸ್ ಅಂತ ಸಿಂಬಲ್ ತೋರಿಸುತ್ತೆ ನೋಡಿ. ನೀವು ಫಸ್ಟು ನೀವು ಏನು ಪ್ರಾಡಕ್ಟನ್ನು ಸೆಲ್ ಮಾಡಬೇಕಂತ ಇದ್ದೀರಾ ಆ ಪ್ರಾಡಕ್ಟಿಂದು ಫೋಟೋಶೂಟ್ ಮಾಡಿ ತೊಗೊಂಡಿರಬೇಕು. ಯಾವುದೇ ರೀತಿ ವೀಡಿಯೋಸ್ ಬೇಡ, ಜಸ್ಟು ನೀವು ಫೋಟೋಶೂಟ್ ಮಾಡಿ ತೊಗೊಂಡಿರಬೇಕು. ಓಕೆನಾ? ಅದ್ರ ಬಗ್ಗೆನೂ ನಿಮಗೇನಾದರೂ ಫೋಟೋಶೂಟ್ ಯಾವ ರೀತಿ ಮಾಡೋದು, ಪ್ರಾಡಕ್ಟಿಂದು ಜ್ಯುವೆಲರಿದಾಗಿರ್ಬೋದು ಅಥವಾ ಸ್ಯಾರೀಸ್ದೆಲ್ಲ ಫೋಟೋಶೂಟ್ ಯಾವ ರೀತಿ ಮಾಡೋದು ಅಂತ ವೀಡಿಯೋ ಬೇಕಾದರೆ ಕಮೆಂಟ್ ಮಾಡಿ. ಓಕೆನಾ? ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಪ್ರಾಡಕ್ಟನ್ನು ಇಟ್ಬಿಟ್ಟು ನಾವು ಯಾವ ರೀತಿ ಕ್ಲಿಯರಾಗಿ ಫೋಟೋಶೂಟ್ ಮಾಡಿ ತೆಗೆಯೋದು ಅಂತಲೂ ಡೀಟೇಲಾಗಿ ಹೇಳ್ಕೊಡ್ತೀನಿ. ಈಗ ಜಸ್ಟ್ ಈಗ ಇಲ್ಲಿ ರಿಟ್ರೀವ್ ಮೇಲೆ ಕೊಡ್ತಾ ಇದ್ದೀನಿ. ಈಗ ಇಲ್ಲಿ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡೋಣ. ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ದು ಇಲ್ಲಿ ಕೆಲವೊಂದು ಏನಿದೆ ಇಮೇಜನ್ನು ನಾನು ಫೋಟೋ ತೆಗೆದು ಇಟ್ಕೊಂಡಿದ್ದೀನಿ. ಓಕೆನಾ? ನಿಮಗೆ ತೋರ್ಸೋಕ್ಕೆ ಅಂತ ಎಕ್ಸಾಂಪಲ್ಗೆ.
ಈಗ ಆ ಸ್ಯಾರೀಸ್ದೆಲ್ಲದ್ರದ್ದು ನಾನು ಫೋಟೋಸ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈ ಸ್ಯಾರಿದೆಲ್ಲದನ್ನು ಫೋಟೋಸ್ನ ನಾನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಜಸ್ಟ್ ಈಗ ನಾವಿಲ್ಲಿ ಏನು ಮಾಡಬೇಕು, ಟೈಟಲ್ ಬರಿಬೇಕು. ಯಾವ ಸ್ಯಾರಿ ಇದು ಏನು ಅಂತೆಲ್ಲ ಹೇಳಿಬಿಟ್ಟು ನೀವು ಇದ್ರ ರಿಲೇಟೆಡ್ ನೀವೇನು ಮಾಡಬೇಕು, ಟೈಟಲ್ನ ಬರಿಬೇಕು. ಈ ಸ್ಯಾರಿ ಯಾವ ಕ್ಲೋತಿಂದು ಅಂತೆಲ್ಲ ಜಸ್ಟ್ ಒಂದು ಟೈಟಲ್ನ ಬರೆಯೋಣ ಈಗ, ಓಕೆನಾ. ಸ್ಯಾರಿ ನೇಮ್ ಬಂದುಬಿಟ್ಟು ಡೋಲಾ ಸಿಲ್ಕ್ ಸ್ಯಾರಿ, ಡೋಲಾ ಸಿಲ್ಕ್ ಸ್ಯಾರಿ ಫಾರ್ ವುಮೆನ್. ನೀವು ಇಷ್ಟು ಬೇಕಾದರೂ ಬರಿಬೋದು ಟೈಟಲ್, ಓಕೆನಾ. ಡೋಲಾ ಸಿಲ್ಕ್ ಸ್ಯಾರಿ ವಿತ್ ವುಮೆನ್ ಅಂತಲೂ ಬರಿಬೋದು, ಇಲ್ಲಾಂದರೆ ವಿತ್ ಝರಿ ಬಾರ್ಡರ್ ಅಂತಲೂ ಹಾಕ್ತೀನಿ, ಓಕೆನಾ. ಇದಿಷ್ಟು ಟೈಟಲ್ ಬರ್ಕೊಳ್ಳೋಣ. ಡೋಲಾ ಸಿಲ್ಕ್ ಸ್ಯಾರಿ ಫಾರ್ ವುಮೆನ್ ವಿತ್ ಝರಿ ಬಾರ್ಡರ್, ಇದಿಷ್ಟು ಬರೋದಾಗಿದೆ. ಈಗ ಇದರಲ್ಲಿ ಪ್ರೈಸ್, ಇವಾಗ ಇಲ್ಲೇನು ಮಾಡಬೇಕಂದ್ರೆ, ನಾನು ಮೀಶೋದಿಂದ ನಾವು ಏನು ಮಾರ್ಕೆಟ್ ಪ್ಲೇಸ್ಗೆ ಇದು ಮಾಡ್ತಿದ್ವಲ್ವ ಕಾಪಿ ಪೇಸ್ಟ್, ಅದರಲ್ಲಿ ಬಂದುಬಿಟ್ಟು ನಾವು ಮಾರ್ಜಿನ್ ಅಮೌಂಟ್ ಏನಿದೆಯಲ್ವ, ನಮ್ಮ ಮಾರ್ಜಿನ್ ಅಮೌಂಟ್ನ ಕೂಡ ಆ್ಯಡ್ ಮಾಡಿಬಿಟ್ಟು ನಾವು ಪ್ರೈಸ್ನ ಹಾಕಬೇಕಾಗಿತ್ತು. ಈಗ ಇಲ್ಲಿ ಆ ರೀತಿ ಅಲ್ಲ, ನೀವು ನಿಮ್ಮ ಸ್ಯಾರಿನ ಎಷ್ಟು ಅಮೌಂಟಿಗೆ ನೀವು ಸೆಲ್ ಮಾಡ್ತಾಯಿದ್ದೀರಾ. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ನಿಮ್ಮ ಸ್ಯಾರಿನ 550 ರುಪೀಸ್ಗೆ ಸೆಲ್ ಮಾಡ್ತಿದ್ರಿ, ಆನ್ಲೈನ್ ಅಲ್ಲ ಆಫ್ಲೈನ್ ಆಗಿ ನೀವು 550ಗೆ ಸೆಲ್ ಮಾಡ್ತಿದ್ರಿ ಅಂದರೆ, ಇವಾಗ ನಿಮಗೆ ಶಿಪ್ಪಿಂಗ್ ಚಾರ್ಜ್ ಇನ್ಕ್ಲೂಡ್ ಮಾಡಿದಾಗ ಒಂದು 100 ರುಪೀಸ್ ನಿಮಗೆ ಶಿಪ್ಪಿಂಗ್ ಚಾರ್ಜ್ ಬರ್ತಿದೆ ಅಂದರೆ, ನೀವು 600 ಅಥವಾ 650ಗೆ ನೀವು ಇದು ಮಾಡ್ಕೊಳ್ಬೇಕು. ನಿಮ್ಮ ಶಿಪ್ಪಿಂಗ್ ಚಾರ್ಜ್ ಎಷ್ಟಿದೆ ಅದನ್ನ ನೋಡಿಕೊಂಡು ನಿಮ್ಮ ಸ್ಯಾರಿದು ಏನು ಪ್ರೈಸ್ ಇದೆ ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ಪ್ರೈಸ್ನ ಹಾಕಿ, ಓಕೆನಾ. ಶಿಪ್ಪಿಂಗ್ ಚಾರ್ಜ್ನ ಬಿಟ್ಟು ಮಾಡೋಕ್ಕೋದ್ರೆ ನಿಮಗೆ ಲಾಸ್ ಆಗುತ್ತೆ. ಈಗ ನಿಮ್ಮ ಸ್ಯಾರಿ ಪ್ರೈಸು 550 ಇದ್ದರೆ ಆಫ್ಲೈನ್ ನೀವು ಸೆಲ್ ಮಾಡುವಾಗ, ಆನ್ಲೈನಲ್ಲಿ ನೀವು ಸೆಲ್ ಮಾಡಬೇಕಾದ್ರೆ ನೀವು ಒಂದು 100 ರುಪೀಸ್ ನಿಮಗೆ ಶಿಪ್ಪಿಂಗ್ ಚಾರ್ಜ್ ಬರುತ್ತೆ ಅಂದರೆ ನೀವು 650ನ ಹಾಕಬೇಕು ಅಷ್ಟೇ. ಇದರಲ್ಲಿ ಯಾವುದೇ ರೀತಿ ಮಾರ್ಜಿನ್ ಅಮೌಂಟ್ ಹಾಕಬೇಕಂತಿಲ್ಲ, ಜಸ್ಟ್ ನೀವು ಶಿಪ್ಪಿಂಗ್ ಚಾರ್ಜ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಪ್ರೈಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕ್ಯಾಟಗಿರಿ ನೋಡಿ ಅದಾಗದೇ ಸೆಲೆಕ್ಟ್ ಆಗುತ್ತೆ, ವುಮೆನ್ಸ್ ಡ್ರೆಸ್ ಅಂತ. ವುಮೆನ್ ಡ್ರೆಸ್ಸನ್ನು ನಾವು ಸೆಲ್ ಮಾಡ್ತಿರೋದು, ಓಕೆನಾ. ಈಗ ಇದು ಅದಾಗೆ ಇನ್ಕ್ಲೂಡ್ ಆಗಿದೆ. ಈಗ ಜಸ್ಟ್ ಈಗ ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿ. ಕಂಡೀಷನ್ ನ್ಯೂ ಅಂತ ಇದೆ, ಯೂಸ್ ಲೈಕ್ ನ್ಯೂ ಇದೆ, ಯೂಸ್ಡ್ ಗುಡ್ ಇದೆ, ಯೂಸ್ಡ್ ಫೈರ್ ಇದೆ. ಇದನ್ನ ಯಾವುದನ್ನು ಸೆಲೆಕ್ಟ್ ಮಾಡಬೇಡಿ, ಜಸ್ಟ್ ಫಸ್ಟ್ನೇ ಆಪ್ಷನ್ ಏನಿದೆ ಅಲ್ವಾ ನ್ಯೂ ಮೇಲೆ ಸೆಲೆಕ್ಟ್ ಮಾಡಿ. ಏನಕ್ಕೆ ನಾವು ನ್ಯೂ ಪ್ರಾಡಕ್ಟನ್ನು ಬೈ ಮಾಡಿ ಸೆಲ್ ಮಾಡ್ತಿರೋದಲ್ವಾ, ಹಾಗಾಗಿ ನ್ಯೂ ಅನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಆಪ್ಷನ್ ಬರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್. ಈಗ ನಾವಿಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರಿಬೇಕು, ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ನ ಬರಿಬೇಕು. ಏನಕ್ಕೆ ತುಂಬ ಜನ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲ ಚೆಕ್ ಮಾಡಿ ನೋಡ್ತಾರೆ, ಪ್ರಾಡಕ್ಟಿಂದು ಏನೇನೋ ಡೀಟೇಲ್ಸ್ ನಾವು ಹಾಕಿದ್ದೀವಲ್ವ ಎಲ್ಲ ಚೆಕ್ ಮಾಡಿ ನೋಡ್ತಾರೆ. ಇದೆಲ್ಲ ನಾವು ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ರೇ ಅವರಿಗೆ ನಮ್ಮ ಪ್ರಾಡಕ್ಟ್ ಮೇಲೆ ಒಂದು ನಂಬಿಕೆ ಬರೋದು. ಎಲ್ಲ ನಾವು ಅದರಲ್ಲಿ ಮೆನ್ಷನ್ ಮಾಡಿದರೆ ಅವರು ಬೈ ಮಾಡ್ತಾರೆ ಬೇಗ ಅಂತ, ಓಕೆನಾ. ಈಗ ಫಸ್ಟ್ ನಾವಿಲ್ಲಿ ಡಿಸ್ಕ್ರಿಪ್ಷನಲ್ಲಿ ಏನಂತ ಟೈಪ್ ಮಾಡ್ಕೊಳ್ಳೋಣ ಅಂದರೆ, ಈಗ ಫಸ್ಟ್ ಬಂದುಬಿಟ್ಟು ನಾವಿಲ್ಲಿ ಏನು ಟೈಪ್ ಮಾಡ್ಕೊಳ್ಳೋಣ, ಕ್ಯಾಟಲಾಗ್ ನೇಮನ್ನು ಹಾಕ್ಕೊಳ್ಳೋಣ ಮತ್ತು ಇನ್ನೊಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಓಕೆನಾ. ಕ್ಯಾಟಲಾಗ್ ನೇಮ್ ಬಂದುಬಿಟ್ಟು ನೀವು ಇಲ್ಲಿ ಟೈಟಲ್ ಏನು ಬರೆದಿದ್ದೀವಿ ಅದನ್ನೇ ಪೇಸ್ಟ್ ಮಾಡಿ, ಇಲ್ಲಿಗೆ ಕಾಪಿ ಪೇಸ್ಟ್ ಮಾಡಿ, ಓಕೆನಾ. ಕ್ಯಾಟಲಾಗ್ ನೇಮ್ ಡೋಲಾ ಸಿಲ್ಕ್ ಸ್ಯಾರಿ ಫಾರ್ ವುಮೆನ್ ವಿತ್ ಝರಿ ಬಾರ್ಡರ್, ಇದಿಷ್ಟು ಆಯಿತಾ. ಕ್ಯಾಟಲಾಗ್ ನೇಮ್ ಆಯಿತು. ಇನ್ನು ಸ್ಯಾರಿ ಬಗ್ಗೆ ನಾವೇನು ಡೀಟೇಲ್ ಕೊಡ್ಬೋದು. ನೆಕ್ಸ್ಟ್ ಬರುತ್ತೆ ನಾವು ಸ್ಯಾರಿ ಫ್ಯಾಬ್ರಿಕ್ ಬಗ್ಗೆ ಕೊಡೋಣ. ಸ್ಯಾರಿ ಫ್ಯಾಬ್ರಿಕ್ ಬಂದುಬಿಟ್ಟು ಇಲ್ಲಿ ಏನಿದೆ ಡೋಲಾ ಸಿಲ್ಕ್ ಅಂತ ಇದೆ, ಇದನ್ನೇ ಕೊಡೋಣ, ಓಕೆನಾ. ಡೋಲಾ ಸಿಲ್ಕ್ ಸ್ಯಾರಿದು ಫ್ಯಾಬ್ರಿಕ್ ಬಂದುಬಿಟ್ಟು, ಓಕೆನಾ. ಈಗ ಕ್ಯಾಟಲಾಗ್ ನೇಮ್ ಕೊಟ್ಟಾಯಿತು, ಸ್ಯಾರಿ ಫ್ಯಾಬ್ರಿಕ್ ಕೊಟ್ಟಾಯಿತು. ಇನ್ನು ನೆಕ್ಸ್ಟ್ ಬರುತ್ತೆ ಬ್ಲೌಸ್ ಬಂದುಬಿಟ್ಟು ರನ್ನಿಂಗ್ ಬ್ಲೌಸ್, ಓಕೆನಾ. ರನ್ನಿಂಗ್ ಬ್ಲೌಸ್ ಅಂತ ಕೊಡಿ. ಅದಾದಮೇಲೆ ಬ್ಲೌಸ್ ಫ್ಯಾಬ್ರಿಕ್ ಬಂದುಬಿಟ್ಟು ಡೋಲಾ ಸಿಲ್ಕ್. ಈಗ ಸ್ಯಾರಿ ಡೋಲಾ ಸಿಲ್ಕ್ ಇದ್ದಾಗ ನಮ್ಮದು ಬ್ಲೌಸು ಅದೇ ಇದೆ ಅಲ್ವಾ, ಡೋಲಾ ಸಿಲ್ಕ್ ಅಂತಲೇ ಕೊಡಿ ಬ್ಲೌಸ್ ಫ್ಯಾಬ್ರಿಕ್ ಬಂದುಬಿಟ್ಟು, ಓಕೆನಾ. ಇನ್ನು ನೆಕ್ಸ್ಟ್ ಆಪ್ಷನ್ ಬರುತ್ತೆ ಪ್ಯಾಟರ್ನ್, ಪ್ರಾಡಕ್ಟ್ ಡಿಪೆಂಡ್ ಅಂತ ಕೊಡಿ, ಓಕೆನಾ. ಪ್ರಾಡಕ್ಟ್ ಡಿಪೆಂಡೆಡ್ ಅಂದರೆ ನಾವಿವಾಗ ಫುಲ್ ಡೀಟೇಲ್ಸ್ ಕೊಟ್ಟಿದ್ದೀವಿ. ಈಗ ಪ್ಯಾಟರ್ನ್ ಯಾವ ರೀತಿ ಇದೆ ಅಂದರೆ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಕೊಡಿ. ಅದಾದಮೇಲೆ ನೆಕ್ಸ್ಟು ನೀವು ಬ್ಲೌಸಿಂದು ಪ್ಯಾಟರ್ನ್ ಕೂಡ ಪ್ರಾಡಕ್ಟ್ ಡಿಪೆಂಡ್ ಅಂತಲೇ ಕೊಡಿ, ಓಕೆನಾ. ಇನ್ನು ನೆಕ್ಸ್ಟ್ ಆಪ್ಷನ್ ಬರುತ್ತೆ ನೆಟ್ ಕ್ವಾಂಟಿಟಿ, ಅಂದರೆ ನೀವು ಇವಾಗ ಆ ಪ್ರಾಡಕ್ಟನ್ನು ಎಷ್ಟು ಕೊಡ್ತಿದ್ದೀರಾ ಏನು ಅನ್ನೋದು. 1 ಸ್ಯಾರಿ ಕೊಡ್ತಿದ್ದೀರಾ, 2 ಸ್ಯಾರಿ ಕೊಡ್ತಿದ್ದೀರಾ ಅಂತ ಜಸ್ಟ್ ಇಲ್ಲಿ ಸಿಂಗಲ್ ಅಂತ ಹಾಕಿ, ಓಕೆನಾ. ಸಿಂಗಲ್ ಸ್ಯಾರಿ ನಾವು ಕೊಡ್ತಿರೋದು, ಸಿಂಗಲ್ ಪ್ರಾಡಕ್ಟ್ ಅಲ್ವಾ. ಇನ್ನು ಇದಾದಮೇಲೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ ಸೈಜಸ್. ಫ್ರೀ ಸೈಜ್ ಸ್ಯಾರಿ ಲೆಂತ್ ಸೈಜು 5.5 ಮೀಟರ್, ಬ್ಲೌಸ್ ಲೆಂತ್ ಬಂದುಬಿಟ್ಟು ಸೈಜ್ 0.8 ಮೀಟರ್ ಅಂತ ಏನಿದೆ ಅಲ್ವಾ ಸೈಜು, ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಇದು ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವು ನಿಮ್ಮ ಫೋಟೋ ಏನಿದೆಯಲ್ವಾ ಸ್ಯಾರಿದು ಅದನ್ನು ನೀವು ChatGPTಗೆ ಕೊಟ್ಬಿಟ್ಟು ಕೂಡ ಈ ಹೆಲ್ಪನ್ನು ತಗೊಳ್ಬೋದು. ChatGPT ಹತ್ರ ಜಸ್ಟ್ ನೀವು ಇಮೇಜನ್ನು ಆ್ಯಡ್ ಮಾಡಿಬಿಟ್ಟು ChatGPT ಹತ್ರ ಕೇಳಿದರೆ ಸಾಕು, ಇದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಬರೆದು ಕೊಡಿ,
ಅಂತ ಕೇಳಿದ್ರೂ ಡೀಟೇಲ್ದಾಗಿ ಬರ್ದು ಕೊಡುತ್ತೆ. ಅದನ್ನು ಅಲ್ಲಿಂದ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಬೋದು. ಅದೇ ನಿಮ್ಮದು ಸ್ಯಾರಿ ಅಲ್ಲ ಬೇರೆ ಯಾವುದಾದ್ರೂ ಜ್ಯುವೆಲರಿ ಪ್ರಾಡಕ್ಟ್ ಅಂದ್ರೂ ನೀವು ಆ ಇಮೇಜನ್ನು ChatGPTಗೆ ಕೊಟ್ಬಿಟ್ಟು ಡಿಸ್ಕ್ರಿಪ್ಷನ್ ಬರೆದು ಕೊಡಿ ಅಂತ ಹೇಳಿದ್ರೆ ಸಾಕು. ಆ ಪ್ರಾಡಕ್ಟಿಂದು ಡಿಸ್ಕ್ರಿಪ್ಷನ್ ಕೂಡ ChatGPT ಬರ್ದು ಕೊಡುತ್ತೆ. ಓಕೆನಾ. ಈಗ ಇನ್ನು ಫೈನಲ್ ಆಗಿ ನೀವು ಇಲ್ಲಿ ಬರ್ದ್ಕೊಳ್ಬೇಕು, ಫೆಚ್ 2 days ಪ್ರೂಫ್ ಆಫ್ ಸೇಫ್ ಡೆಲಿವರಿ ಅಂತ ಬರೆದ್ಬಿಟ್ಟು ಕೊಡಿ. ಇಷ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನ ನೀವು ಬರೆದ್ರೆ ಸಾಕು. ಓಕೆನಾ. ಇದನ್ನು ಕೂಡ ಚೆಕ್ ಮಾಡ್ತಾರೆ. ಹಾಗಾಗಿ ಇದಿಷ್ಟನ್ನು ಬರ್ದ್ಕೊಂಡು ಆದಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ ಲಿಸ್ಟಿಂಗ್ ಆಪ್ಷನ್ ಅಂತ ಏನಿದೆಯಲ್ವಾ, ಇಲ್ಲಿ ಬಂದುಬಿಟ್ಟು ಹೈಡ್ ಫ್ರಮ್ ಫ್ರೆಂಡ್ಸ್ ಅಂತ ಇದೆ. ಹೈಡ್ ಫ್ರಮ್ ಫ್ರೆಂಡ್ಸ್ ಅಂದರೆ ನೀವು ಇವಾಗ ಸ್ಯಾರಿ ಬಿಸ್ನೆಸ್ ಈ ರೀತಿ ಮಾಡ್ತಿರೋದು ನಿಮ್ಮ ಫೇಸ್ಬುಕ್ ಫ್ರೆಂಡ್ಸ್ಗೆ ಗೊತ್ತಾಗಬಾರ್ದು, ಅವ್ರಿಗೆ ಇದು ಮೆನ್ಷನ್ ಆಗಬಾರ್ದು ಅಂದರೆ ಇದನ್ನು ಹೈಡ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲ ನಿಮಗೆ ಗೊತ್ತಾಗ್ಬೋದು ಪರವಾಗಿಲ್ಲ ಅನ್ನೋದಾದರೆ ಇದನ್ನೇನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟ್ ಆಪ್ಷನ್ ಬರುತ್ತೆ ಬೂಸ್ಟ್ ಲಿಸ್ಟಿಂಗ್ ಆಫ್ಟರ್ ಪಬ್ಲಿಷಿಂಗ್ ಅಂತ ಇದೆ. ಇದರಲ್ಲಿ ನೀವು ಏನಾದರೂ ಪಬ್ಲಿಷ್ ಮಾಡಾದಮೇಲೆ ಬೂಸ್ಟ್ ಮಾಡ್ತೀರಾ ಅಂತೆಲ್ಲ ಕೇಳ್ತಿದೆ. ಓಕೆನಾ. ಮಾಡೋದಾದರೆ ಮಾಡಿಸ್ಕೊಳ್ಬೋದು, ಇಲ್ಲಾಂದರೆ ಬೇಡ. ಅದನ್ನೆಲ್ಲ ಇನ್ನೂ ನೋಡೋಕ್ಕೆ ಹೋಗಬೇಡಿ. ಈಗ ನೆಕ್ಸ್ಟ್ ಇಲ್ಲಿ ಪಬ್ಲಿಷ್ ಅಂತ ಇದೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ಪಬ್ಲಿಷ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಹೊತ್ತು ಪ್ರೊಸೆಸಿಂಗ್ ತೊಗೊಳ್ತಿದೆ. ಆದಮೇಲೆ ನೋಡಿ ಈ ರೀತಿ ಬರುತ್ತೆ. ಓಕೆನಾ. ಈಗ ಇಲ್ಲಿಂದ ಬ್ಯಾಕ್ ಬಂದಾದಮೇಲೆ ಜಸ್ಟ್ ಇಲ್ಲೊಂದು ಸಿಂಬಲ್ ಕಾಣಿಸ್ತಿದೆಯಲ್ವ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಲೋಗೋ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಲೋಗೋ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಈ ರೀತಿ ಬಂದುಬಿಟ್ಟು ನೋಡಿ, ನಾನೀಗ ಇಲ್ಲಿ 2 ಪ್ರಾಡಕ್ಟನ್ನು ಶೇರ್ ಮಾಡಿದ್ದೀನಿ. ಈಗ ನೋಡಿ ಇಲ್ಲಿ ನಮ್ಮ ಸ್ಯಾರಿದು ಏನು ರಿವ್ಯೂಗೆ ತೋರಿಸ್ತಿದೆ. ಇಲ್ಲಿ ನೋಡಿ ಇಮೇಜ್ ನಾವೇನು ಆ್ಯಡ್ ಮಾಡಿದ್ವಲ್ವ, 3 ಇಮೇಜಸ್ ಫೋಟೋಸ್ ಕೂಡ ಶೋ ಆಗ್ತಿದೆ. ಡೋಲಾ ಸಿಲ್ಕ್ ಸ್ಯಾರಿ ಫಾರ್ ವುಮೆನ್ ವಿತ್ ಝರಿ ಬಾರ್ಡರ್ ಮಾರ್ಕ್ ಅಸ್ ಸಾಲ್ಡ್ ಅಂತ ಇದೆ. ಈಗ ನೋಡಿ ಇಲ್ಲಿ ನೀವು ನಿಮ್ಮ ಲೊಕೇಶನ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಹೈಡ್ ಕೂಡ ಮಾಡ್ಕೊಳ್ಬೋದು. ಓಕೆನಾ. ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಏನು ಬರೆದಿದ್ವಿ ಅದು ಕೂಡ ಶೋ ಆಗ್ತಿದೆ ನೋಡಿ, ಈ ರೀತಿ ಶೋ ಆಗುತ್ತೆ ನಾವು ಬರೆದಿರೋದೆಲ್ಲ. ಜಸ್ಟ್ ಲಿಸ್ಟೆಡ್ 2 minutes ಆಗೋ ಅಂತ ಇದೆ. ಈ ರೀತಿ ನಿಮ್ಮ ಪ್ರಾಡಕ್ಟನ್ನು ನೋಡಿಬಿಟ್ಟು ಇಲ್ಲಿಂದ ನಿಮಗೆ ಬೈ ಮಾಡ್ತಾರೆ. ಬೈ ಮಾಡೋದಾದರೆ ನಿಮಗೆ ಮೆಸೇಜ್ ಕೂಡ ಬರುತ್ತೆ. ಎಲ್ಲಿ ಅಂದರೆ ಈ ಮಾರ್ಕೆಟ್ ಪ್ಲೇಸ್ ಇದರಲ್ಲಿ ನಿಮಗೆ ಮೆಸೇಜಸ್ ಕೂಡ ಬರುತ್ತೆ. ಯಾವ ರೀತಿ ಶೋ ಆಗುತ್ತೆ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ರೀತಿ ಮೆಸೇಜಸ್ ಬರುತ್ತೆ ಅಂದರೆ ನೀವು ಈ ರೀತಿ ಅಪ್ಲೋಡ್ ಮಾಡಾದಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಓಕೆನಾ. ನಿಮಗೆ ಮೆಸೇಜಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿ ಹಾಯ್ ಇಸ್ ದಿಸ್ ಅವೈಲಬಲ್ ಅಂತ ಕೇಳ್ತಾರೆ. ಈ ರೀತಿ ನಿಮಗೆ ಮೆಸೇಜಸ್ ಬಂದಾಗ ನೀವೇನು ಮಾಡಬೇಕು, ಎಸ್ ಅಂತ ಕಳಿಸ್ಬಿಟ್ಟು ಅದಾದಮೇಲೆ ಡು ಯು ವಾಂಟ್ ಟು ಪರ್ಚೇಸ್ ಇಟ್ ಅಂತ ಕೇಳಿ, ಅದಾದಮೇಲೆ ನೀವು ಅವರ ಅಡ್ರೆಸ್ಸು ಡೀಟೇಲ್ಸ್ನೆಲ್ಲ ತೊಗೊಳ್ಬೇಕು. ಓಕೆನಾ. ನೀವು ಅಡ್ರೆಸ್ ಡೀಟೇಲ್ಸ್ನ ತೊಗೊಳ್ಬೇಕಾದ್ರೆ ಮೇಯ್ನಾಗಿ ನೀವು ಏನನ್ನ ಇದು ತೊಗೊಳ್ಬೇಕಂದ್ರೆ ಅವರ ಪಿನ್ ಕೋಡನ್ನು ತೊಗೊಳ್ಬೇಕು, ಫೋನ್ ನಂಬರ್ನ ಮಿಸ್ ಮಾಡ್ದಲೇ ತೊಗೊಳ್ಬೇಕು. ಓಕೆನಾ. ಅವರ ಡೀಟೇಲ್ ಅಡ್ರೆಸ್ನ ತೊಗೊಂಡ್ಬಿಟ್ಟು ಅದರಲ್ಲಿ ಪಿನ್ ಕೋಡನ್ನು ತೊಗೊಳೋದನ್ನ ಮರಿಬೇಡಿ. ಅಕಸ್ಮಾತ್ ಏನಾದರೂ ನಿಮಗೆ ಅಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ, ಪಿನ್ ಕೋಡ್ ಕೊಡೋಕ್ಕೆ ಅವ್ರು ಮರ್ತುಬಿಟ್ಟಿದ್ದಾರೆ, ಕೊಟ್ಟಿಲ್ಲ ಅಂದರೆ ನೀವು ಅವರ ಅಡ್ರೆಸ್ನ ಗೂಗಲಲ್ಲಿ ಹಾಕಿಬಿಟ್ಟು ನೀವು ಪಿನ್ ಕೋಡ್ನ ಕಲೆಕ್ಟ್ ಮಾಡ್ಕೊಳ್ಬೋದು. ಡೀಟೇಲ್ಸ್ ಅಡ್ರೆಸ್ನ ಕೊಟ್ಬಿಟ್ಟು ಅದಾದಮೇಲೆ ಅದರಲ್ಲಿ ಪಿನ್ ಕೋಡ್ ಕೇಳಿದ್ರೆ ಗೂಗಲ್ ನಿಮಗೆ ಪಿನ್ ಕೋಡ್ನ ಹೇಳುತ್ತೆ, ಯಾವ ಪಿನ್ ಕೋಡ್ ಅಂತ ಹೇಳಿಬಿಟ್ಟು ಕೊಡುತ್ತೆ ಗೂಗಲ್. ಓಕೆನಾ. ಅವ್ರ ಹತ್ರ ಅಡ್ರೆಸ್ ಡೀಟೇಲ್ನ ತೊಗೊಂಡ್ಬಿಟ್ಟು ನೀವು ಇಲ್ಲಿಂದ ನೀವೇ ಓನ್ ಆಗಿ ಏನು ಮಾಡಬೇಕು, ಸ್ಯಾರಿನ ಪ್ಯಾಕಿಂಗ್ ಮಾಡಿಬಿಟ್ಟು ಅವ್ರ ಅಡ್ರೆಸ್ಸಿಗೆ ಕಳಿಸ್ಬೇಕಾಗಿರುತ್ತೆ. ಓಕೆನಾ. ಇವಾಗ ನೀವು ಇನ್ಸ್ಟಾದಲ್ಲಿ ಎಲ್ಲ ನಾವು ಯಾವ ರೀತಿ ಓನಾಗಿ ಸೆಲ್ ಮಾಡ್ತೀವಲ್ವ ಆ ರೀತಿ ನೀವು ಪ್ಯಾಕಿಂಗ್ ಎಲ್ಲ ಮಾಡಿಬಿಟ್ಟು ನೀವೇನು ಮಾಡಬೇಕಾಗಿರುತ್ತೆ, ಕೊರಿಯರ್ ಅವ್ರ ಹತ್ರ ಹೋಗಿಬಿಟ್ಟು ನೀವು ಕೊರಿಯರ್ ಆಫೀಸಿಗೆ ಹೋಗಿಬಿಟ್ಟು ಅಲ್ಲಿಂದನೂ ಕೊರಿಯರ್ ಮಾಡ್ಬೋದು. ಈ ರೀತಿ ಮಾಡಬೇಕಾಗಿರುತ್ತೆ. ಇದರಲ್ಲಿ ಯಾವುದೇ ರೀತಿ ಮೀಶೋ ಅದರಲ್ಲೆಲ್ಲ ನಾವು ಸೆಲ್ ಮಾಡೋಕ್ಕಾಗಲ್ಲ, ಇದು ನಮ್ಮ ಓನ್ ಬಿಸ್ನೆಸ್ ಆಗಿರೋದ್ರಿಂದ. ಓಕೆನಾ ಫ್ರೆಂಡ್ಸ್. ಈ ರೀತಿ ನೀವು ಸೆಲ್ ಮಾಡಬೇಕಾಗಿರುತ್ತೆ. ಕರೆಕ್ಟಾಗಿ ಅವರ ಅಡ್ರೆಸ್ನೆಲ್ಲ ಹಾಕಬೇಕು. ನೀವು ಅವರ ಫೋನ್ ನಂಬರ್ನೆಲ್ಲ ಹಾಕೋದನ್ನ ಮರಿಬೇಡಿ. ಫೋನ್ ನಂಬರ್ ಡೀಟೇಲ್ಸ್ನೆಲ್ಲ ಕರೆಕ್ಟಾಗಿ ಹಾಕಬೇಕು. ಓಕೆನಾ. ಇದಿಷ್ಟು ಬಂದುಬಿಟ್ಟು ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಅಂದರೆ ನಿಮಗೆ ಇದರಲ್ಲಿ ನಿಮಗೆ ಯಾವುದೇ ರೀತಿ ಟೈಮಿಂಗ್ ಇಲ್ಲ, ಆರಾಮಾಗಿ ನೀವು ಮನೇಲಿ ಕೂತ್ಕೊಂಡು ಈ ರೀತಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಇವಾಗ ನೀವು ಆಫ್ಲೈನ್ ಪ್ರಾಡಕ್ಟನ್ನು ಸೆಲ್ ಮಾಡ್ತೀರಾ ಅಂದರೆ ನಿಮಗೆ ಅಷ್ಟು ಸೆಲ್ ಆಗೋಲ್ಲ. ಈ ರೀತಿ ಆನ್ಲೈನ್ ಮಾಡೋದ್ರಿಂದ ನಿಮಗೆ ಆದಷ್ಟು ತುಂಬಾ ಸೆಲ್ ಆಗುತ್ತೆ. ಸ್ವಲ್ಪ ದಿನ ವೆಯ್ಟ್ ಮಾಡ್ತಾ ಇರಿ. ಪ್ರಾಡಕ್ಟನ್ನು ನೀವು ಹಾಕ್ತಾನೇ ಇರಬೇಕು. ನೀವು ಬೇರೆ ಬೇರೆ ಕಲರ್ಸಲ್ಲಿರೋ ಸ್ಯಾರಿಗಳು, ಟ್ರೆಂಡಿಂಗಲ್ಲಿರೋ ಸ್ಯಾರೀಸ್ಗಳನ್ನ ತೊಗೊಂಡು ಬಂದುಬಿಟ್ಟು ಅಥವಾ ಟ್ರೆಂಡಿಂಗಲ್ಲಿರೋ ಜ್ಯುವೆಲರೀಸ್ ಐಟಮ್ಸ್ ಎಲ್ಲ ತೊಗೊಂಡು ಬಂದುಬಿಟ್ಟು ನೀವು ಈ ರೀತಿ ಫೋಟೋಸ್ನ ಕ್ಲಿಕ್ ಮಾಡಿಬಿಟ್ಟು ಸೆಲ್ ಮಾಡ್ಬೋದು. ಓಕೆನಾ. ಆದರೆ ಇದರಲ್ಲಿ ಮೇನ್ ಆಗಿರುತ್ತೆ ಫೋಟೋ ಕ್ಲಿಕ್ ಮಾಡೋದು. ಚೆನ್ನಾಗಿ ಕ್ಲಿಯರಾಗಿ ಅಟ್ರಾಕ್ಟಿವ್ ಆಗೆಲ್ಲ ನೀವು ಬೇರೆ ಬೇರೆ ಆ್ಯಂಗಲಲ್ಲಿ ಒಂದು 5 ರಿಂದ 10 ಫೋಟೋಸ್ನ ತೊಗೊಳ್ಬೇಕಾಗಿರುತ್ತೆ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವ ರೀತಿ ಕ್ಯಾಟಲಾಗ್ನ ಇದು ಮಾಡೋದು ಅಂದರೆ ಫೋಟೋಸ್ ಕ್ಲಿಕ್ ಮಾಡೋದು ಯಾವ ರೀತಿ ಅಂತೆಲ್ಲ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋ ಮಾಡಿಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಿಷ್ಟು ಬಂದುಬಿಟ್ಟು ಫೇಸ್ಬುಕ್ಕಿಂದ ನೀವು ಯಾವ ರೀತಿ ಮನೆಯಲ್ಲೇ ಕೂತ್ಕೊಂಡು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಒಂದೊಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಯಾರಾದ್ರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವೀಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.